ಇಷ್ಟೊಂದು ಖುಷಿಯಾಗಿ ಬರ್ತಿದ್ದೀರಾ? ಕೆಲಸ ಸಿಕ್ತಾ? ಅಮ್ಮ ಆಕಾಶ್, ಅಮ್ಮ ನಂಗೆ ಕೆಲಸ ಸಿಕ್ತಮ್ಮ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಅಪ್ಪ, ಆಕಾಶನ್ ಕೆಲಸ ಸಿಕ್ತಂತಪ್ಪ. ಆಕಾಶ್, ಕೆಲಸ ಸಿಗ್ತಾ ನಿನ್ಗೆ? ಹೌದಪ್ಪ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿಪ್ಪ. ಈಗ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು ನೋಡು. ಸಂಸಾರದ ಖರ್ಚು ಹೇಗೆ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಂಥ ಸಮಯದಲ್ಲಿ ನಿನ್ ಕೆಲಸ ಸಿಕ್ಕಿದ್ದು ನನ್ನ ಮನಸ್ಸಿಗೆ ಸಮಾಧಾನ ತಂದಿದಪ್ಪ. ಹೌದು, ಎಲ್ಲಿ ಕೆಲಸ? ಕೋರ್ಮಂಗಲದಲ್ಲಪ್ಪ. ತುಂಬಾ ದೂರ ಆಯ್ತಲ್ವಾ? ದೂರ ಆಯ್ತಪ್ಪ, ಆದ್ರೆ ಈ ಕಂಪ್ನಿಯಲ್ಲಿ ಆ ಕಂಪ್ನಿಗಿಂತ 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಒಪ್ಕೊಂಡೆ ಅಪ್ಪ. ಒಳ್ಳೇದಾಯ್ತು. ಯಾವಾಗ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದೀಯಾ? ನಾಳೆನೇ ಜಾಯ್ನ್ ಆಗ್ಬೇಕಪ್ಪ. ಸರಿ, ನಾನು ಮುಖ ತೊಳ್ಕೊಂಬರ್ತೀನಿ. ಆಕಾಶ್, ಕೋರ್ಮಂಗ್ಲ ಇಲ್ಲಿಂದ ತುಂಬಾ ದೂರ ಅಲ್ವಾ? ದಿನ ಟ್ರಾಫಿಕಲ್ಲಿ ಹೋಗ್ಬರೋದು ತುಂಬಾ ರಿಸ್ಕ್ ಅನ್ಸತ್ತೆ ಅಲ್ವಾ? ಅದು ಅಲ್ಲದೆ ನೀವು ದಿನ ಬೈಕಲ್ಲಿ ಓಡಾಡಿದ್ರೆ ನಿಮಗೆ ಬ್ಯಾಕ್ ಪೇನ್ ಬರುತ್ತೆ. ಆ ಕಂಪ್ನಿದು ಇಲ್ಲೇ ಹತ್ರದಲ್ಲೇ ಯಾವುದು ಬ್ರಾಂಚ್ ಇಲ್ವಾ? ಅರೆ, ಬಹಳ ಅಕ್ಕರೆ ಇರೋ ಥರ ಮಾತಾಡಬೇಡ ನೀನು. ನೋಡು, ಎಲ್ಲ ಕೆಲಸನೂ ಪಕ್ಕದಲ್ಲೇ ಸಿಗೋದಿಲ್ಲ. ಹೋಗು, ಕೆಲಸ ನೋಡೋಗು. ಅಕ್ಕ, ಅಕ್ಕ, ಬಾನು, ಬಾ ಬಾನು. ಯಾಕಕ್ಕ, ಏನಾಯ್ತು? ಯಾಕೊಂಥರ ಇದ್ದೀರಾ? ಊಟ ಮಾಡಿದ್ರಾ? ಅಡ್ಗೆನೆ ಮಾಡಿಲ್ಲ ಬಾನು. ಅವ್ರ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಅಡ್ಗೆ ಮಾಡ್ಬೇಕು ಅಂತಾನೆ ಅನ್ಸ್ಲಿಲ್ಲ. ಏನಂದ್ರಿ? ಅಣ್ಣ ಇನ್ನೂ ಬರ್ಲಿಲ್ವಾ? ಚಾಮರಾಜನಗರಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ನನ್ಗೊಂದು ಫೋನು ಮಾಡಿಲ್ಲ. ಬೆಳಿಗ್ಗೆನೆ ಬಂದ್ಬಿಡ್ತೀನಿ ಅಂತ ಹೇಳ್ದವ್ರು ಇನ್ನೂ ಯಾಕೆ ಬಂದಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಬಾನು. ಅಕ್ಕ, ಅವ್ರು ಫೋನ್ ಮಾಡದೇ ಇದ್ರೆ ಏನಂತೆ? ನೀವೇ ಅಣ್ಣನ್ಗೊಂದು ಫೋನ್ ಮಾಡ್ಬೋದಲ್ಲ. ಇರಿ, ನಾನು ಹೋಗಿ ಮೊಬೈಲ್ ತಗೊಂಬರ್ತೀನಿ. ಬೇಡ ಬಾನು, ಅವರೇ ನನಗೆ ಫೋನ್ ಮಾಡದೇ ಇದ್ದಾಗ ನಾನ್ಯಾಕೆ ಅವ್ರಿಗೆ ಫೋನ್ ಮಾಡಬೇಕು? ಏನಕ್ಕ ಒಂಥರ ಮಾತಾಡ್ತಾ ಇದ್ದೀರಾ? ಒಂದು ವೇಳೆ ನಾನು ನಿನ್ನೆ ಹೇಳ್ದಾಗೆ ಅಣ್ಣ ನಂದಿನಿ ಜೊತೆ ಹೋದವರು ಇನ್ನೂ ಬಂದಿಲ್ಲ ಅಂತನಾ? ಚಿಚೆ, ಹಾಗೆಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ. ನನ್ನ ಮನಸ್ಸಲ್ಲಿರೋದು ಇಷ್ಟೇನೆ. ನಿನ್ನೆ ನಡೆದ ವಿಷಯನ ಅವ್ರು ಯಾಕೆ ನನ್ನ ಹತ್ರ ಹೇಳ್ದೆ ಹೋದ್ರು? ಅವ್ರಿನ್ನೂ ಬೆಂಗಳೂರಿಗೆ ಬರಲಿಲ್ವಾ? ಯಾಕೆ ನನಗೊಂದು ಫೋನ್ ಮಾಡೋ ತಿಳಿಸೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಚನಾ, ಬಾಮ್ಮ. ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಒಲೆ ಮೇಲೆ ಅಕ್ಕಿ ಇಟ್ಟು ಬಂದಿದ್ದೀನಿ. ಬರ್ತೀನಕ್ಕ. ಕೂತ್ಕೊಮ್ಮ. ಏನಮ್ಮ ಇಷ್ಟೊತ್ತಲ್ಲಿ ಬಂದಿದ್ಯಾ? ಏನ್ ವಿಷಯ? ಹೇಗಿರ್ಲಿ, ಏನಂತ ಹೇಳೋದು? ನಿನ್ ಜೀವನ ಹಾಳಾಗ್ಬಾರ್ದು ಅಂತ ಗಾಬರಿಯಿಂದ ಬಂದೆ. ಏನಮ್ಮ ಬಂದ್ ಕೂಡ್ಲೆ ಏನೇನೋ ಮಾತಾಡ್ತಿದ್ಯಲ್ಲ? ಏನ್ ನಿನ್ ಸಮಸ್ಯೆ? ನೆನ್ನೆ ಶುರು ಮಾಡಿದ್ಯಲ್ಲ ನಂದಿನಿ ವಿಷಯ, ಅದೇನಾ? ಹೌದು, ಅದೇ. ನಾನ್ ಕಂಡು ಕನ್ಸಿದ್ಯಲ್ಲ, ಅದನ್ನ ನೋಡಿ ಹೆದರ್ಕೊಂಡ್ ಬಂದಿದ್ದೀನಿ. ಏನಮ್ಮ ಕನ್ಸು ಅದು ಇದು ಅಂತೆಲ್ಲ ಏನೇನೋ ಮಾತಾಡ್ತಿದ್ಯಾ? ನೋಡು, ನೀನ್ ಈ ರೀತಿಯೆಲ್ಲ ಮಾತಾಡೋದಾದ್ರೆ ಇಲ್ಲಿಗೆ ಬರ್ಲೇಬೇಡ ಅಂತ ನಾನು ನಿಂಗೆ ಮೊದ್ಲೇ ಹೇಳಿದೀನಿ. ಈಗಾಗ್ಲೇ ನಾನು ಗೊಂದಲದಲ್ಲಿದ್ದೀನಿ. ನೀನ್ ಬೇರೆ ಏನೇನೋ ಮಾತಾಡಿ ನನ್ನ ಗೊಂದಲನ ಇನ್ನೂ ಜಾಸ್ತಿ ಮಾಡ್ಬೇಡ. ಇರು, ತಿನ್ನಕ್ಕೇನಾರು ಮಾಡ್ಕೊಂಡ್ ಬರ್ತೀನಿ. ನಿಂತ್ಕೋ ಅರ್ಚನಾ, ನನ್ಗೇನು ಬೇಡ. ನೋಡು ಅರ್ಚನಾ, ನಿನ್ ಮೇಲ್ ಪ್ರೀತಿ ಇಲ್ದೆ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ನೀನು ನಿನ್ ಗಂಡ ಸಂತೋಷವಾಗಿರ್ಬೇಕಾದ್ರೆ ನಾನ್ ಮಧ್ಯೆ ಬಂದು ಸಮಸ್ಯೆ ಸೃಷ್ಟಿ ಮಾಡೋದಕ್ಕೆ ನಾನೇನ್ ಬೇರೆಯವಳ? ನಾನ್ ನಿನ್ ಹೆತ್ತು ತಾಯಿ ಕಣೆ. ನೀನು ನಿನ್ ಗಂಡ ಸಂತೋಷವಾಗಿ ಬಾಳೋದ್ ನೋಡಿ ಸಂತೋಷ ಪಡೋದ್ರಲ್ಲಿ ಮೊದ್ಲಿಯವಳು ನಾನೇ ಕಣೆ. ನೋಡಮ್ಮ, ನೀನು ನನ್ ಮೇಲಿನ ಪ್ರೀತಿಯಿಂದ ಏನೇನೋ ಮಾತಾಡ್ಬಿಟ್ಟು ಹೋಗ್ತೀಯಾ. ಕಡೆಗದ್ರಿಂದ ನನಗೆ ಸಮಸ್ಯೆ ಆಗೋದು. ದಯವಿಟ್ಟು ಅರ್ಥ ಮಾಡ್ಕೋ. ಅಯ್ಯೋ ಅರ್ಚನಾ,
ನಾನ್ಗೇನ್ ಕನ್ಸ್ಕಂಡೆ ಅಂತ ಒಂದ್ಸಲ ಸರಿಯಾಗಿ ಕೇಳು. ನಿನ್ನೆ ನನ್ನ ಮಾತಾಡಕ್ ಬಿಡದೆ ನಾನ್ ಬಾಯಿ ಮುಚ್ಚಿಸಿ ಮನೆಗೆ ಕಳಿಸ್ಬಿಟ್ಟೆ. ಅದೇ ನೆನಪಲ್ಲಿ ನಾನ್ ಮಲಗಿದ್ದೆ. ಬೆಳಗಿನ ಜಾವದಲ್ಲಿ ನನ್ಗೊಂದು ಕೆಟ್ಟ ಕನ್ಸು ಬಿತ್ತು. ಅದಕ್ಕೆ ಎದುರ್ಕೊಂಡು ಜ್ಯೋತಿಷ್ ಹತ್ರ ಹೋಗಿ ಕೇಳ್ಕೊಂಡ್ ಬಂದೆ. ದಯವಿಟ್ಟು ಅರ್ಚನಾ, ನಾನು ಹೇಳದ್ನ ಕೇಳು. ಅಮ್ಮ, ನೀನ್ ಹುಚ್ಚ ಕಲ್ಪನೆಗೆ ಜ್ಯೋತಿಷಿಗಳ ಹತ್ರ ಹೋಗಿ ಏನೇನೋ ಕೇಳ್ಕೊಂಡ್ ಬಂದು ನನ್ನ ಹತ್ರ ಬಂದು ಏನೇನೋ ಹೇಳ್ಬೇಡ. ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ದಯವಿಟ್ಟು ನಾನು ಬಿಟ್ಬಿಡು. ಇಲ್ಲಮ್ಮ ಅರ್ಚನಾ, ದಯವಿಟ್ಟು ನನ್ನ ಹೇಳದ್ನ ಕೇಳು. ನಿನ್ ಜಾತಕ, ಅಳಿಯಂದ್ರ ಜಾತಕನ ತಗೊಂಡೋಗಿ ಜ್ಯೋತಿಷರಿಗೆ ತೋರಿಸ್ದೆ. ನಾನ್ ಕಣ್ ಕನ್ಸು ಒಂದ್ ವೇಳೆ ಪಲ್ಸಿದ್ರು ಪಲ್ಸ್ಬೋದು ಅಂತ ಹೇಳ್ಬಿಟ್ರು ಕಣೆ. ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಕಣೆ. ಕನ್ಸ್ಕಂಡೆ ಅಂತ ಆವಾಗ್ಲಿಂದ ಹೇಳ್ತಿದ್ಯಲ್ಲ, ಏನಂತ ಕನ್ಸ್ಕಂಡೆ ನೀನು? ನಂದಿನಿ ಕುತ್ತಿಗೆ ನನ್ ಗಂಡ ತಾಳಿ ಕಟ್ಟೋ ತರ ಕನ್ಸ್ಕಂಡ್ಯಾ? ಒಂದ್ ರೀತಿ ಹಾಗೆ ಅಂತ ಅಂದ್ಕೋ. ಏನಮ್ಮ ಹೇಳ್ತೀಯ ನೀನು? ನಾನೇನ್ ಕನ್ಸ್ಕಂಡೆ ಗೊತ್ತಾ? ನೀನು ತುಂಬಿದ್ ಬಸ್ರಿ, ಹಳೆ ಸೀರೆ ಉಟ್ಕೊಂಡು, ತಲೆ ಬಟ್ಟೆ ಕಟ್ಕೊಂಡು ರೋಡಕ್ ತಾರಾಗ್ತಾರಲ್ಲ, ಆ ಕೆಲ್ಸ ನೀನ್ ಮಾಡ್ತಾ ಇದ್ದೆ ಕಣೆ. ಆಗ ಇದ್ದಕ್ಕಿದ್ದ ಹಾಗೆ ನೀನ್ ತಲೆ ಸುತ್ತ ಬಂದು ಬಿದ್ಬಿಟ್ಟೆ. ಆಗ ಆ ರೋಲರ್ ಇದೆಯಲ್ಲ, ಅದು ನಿನ್ ಮೇಲ್ ಬಂದ್ಬಿಡ್ತು. ಅಷ್ಟರಲ್ಲಿ ಗಾಬರಿಯಾಗಿ ನಾನ್ ಕಣ್ಬಿಟ್ಬಿಟ್ಟೆ ಕಣೆ. ನಿನ್ ಗಂಡನ್ ಜಾತಕ, ನಿನ್ ಜಾತಕ ಎರಡೂ ತಗೊಂಡೋಗಿ ಜ್ಯೋತಿಷ್ರ ಹತ್ರ ತೋರಿಸ್ದೆ. ಅದಕ್ಕೆ ಅವ್ರು ಏನಂತ ಹೇಳಿದ್ರು ಗೊತ್ತಾ? ನಿನ್ ಯೋಗದಿಂದ ನಿನ್ ಗಂಡ ಬಿಸ್ನೆಸ್ ನಲ್ಲಿ ತುಂಬಾ ದೊಡ್ಡದಾಗಿ ಬೆಳೀತಾರಂತೆ. ಕಾರು, ಬಂಗ್ಲೆ ಅಂತ ಎಲ್ಲ ಸಂಪಾದನೆ ಮಾಡ್ತಾರಂತೆ. ಆದ್ರೆ ಆ ಸುಖ ಸಂತೋಷನ ಅನುಭವಿಸೋದಿಕ್ಕೆ ನೀನ್ ಅವ್ರ ಜೊತೆ ಇರೋದಿಲ್ವಂತೆ. ಇದಕ್ ನಾನು ಹೆದರ್ಕೊಂಡು ಏನಾದ್ರೂ ಪರಿಹಾರ ಇದೆಯಾ ಅಂತ ನಾನು ಅವ್ರ ಹತ್ರ ಕೇಳ್ದೆ. ಅದಕ್ಕವ್ರು ದೇವ್ನ ಕೇಳ್ಕೊಳ್ಳೋದೊಂದ್ ಬಿಟ್ರೆ ಬೇರೆ ಯಾವ ಪರಿಹಾರನೂ ಇಲ್ಲ ಅಂತ ಹೇಳ್ಬಿಟ್ರು ಕಣೆ. ನನ್ ಜೀವನೇ ಓದಂಗ ಆಗ್ಬಿಡ್ತು ಕಣೆ. ಅದಕ್ಕೆ ಮಗಳೇ, ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡು, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಆ ನಂದಿನಿನ್ನ ನಂಬೇಡ. ಹೇಗಾದ್ರೂ ಮಾಡಿ ಆ ನಂದಿನಿನ್ನ ನಿನ್ ಗಂಡನಿಂದ ದೂರ ಮಾಡು. ಅದು ಜ್ಯೋತಿಷ್ರು ಇನ್ನೂ ಒಂದು ಹೇಳಿದ್ರು. ಯಾವುದೋ ಒಂದು ಸ್ತ್ರೀ ಶಕ್ತಿ ನಿನ್ ಗಂಡನಿಂದನೇ ಸುತ್ತಾಡ್ತಾ ಇದೆಯಂತೆ. ನಾನು ಹೇಳ್ತಿರೋದು ನಿಜ ಕಡೆ. ದಯವಿಟ್ಟು ನನ್ನ ಮಾತನ್ನ ನಂಬು. ಅಷ್ಟೇ ಅಲ್ಲ ಅರ್ಚನಾ, ನಾನು ಅವಳ ಬಗ್ಗೆ ವಿಚಾರಿಸ್ದೆ. ನೀನು ಅಳಿಯಂದ್ರು ಮದ್ವೆ ಆಗಕ್ ಮುಂಚೆ ನಿನ್ ಗಂಡನ ಪುಟ್ಟಿಗೆ ಹಾಕೊಳ್ಳೋದಿಕ್ಕೆ ಅವರಿಂದಿಂದನೇ ಸುತ್ತಾಡ್ತಿದ್ಲಂತೆ. ಅವಳು ನೋಡಿದ್ರೆ ಗೊತ್ತಾಗತ್ತೆ ಅವಳು ಎಂತೋಳು ಅಂತ. ಅವಳು ನಿನ್ ಬಾಳ್ನ ಹಾಳು ಮಾಡ್ಬೇಕು ಅಂತಾನೆ ಕಾಯ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನಿನ್ ಬಾಳ್ನ ನೀನೇ ಕಾಪಾಡ್ಕೊಳ್ಬೇಕಮ್ಮ. ಅರ್ಚನಾ, ಅಳಿಯಂದ್ರು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೇಗಾರು ಮಾತಾಡಿ ನಂದಿನಿನ್ನ ಅವರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡು. ಏನು ಅರ್ಚನಾ, ಅತ್ತೆ, ನೀವೇನು ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಮನೇಲೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪ್ರಿಯಾ, ಮಗುವೆಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ. ಏನತ್ತೆ ಒಂಥರ ಮಾತಾಡ್ತಾ ಇದ್ದೀರಾ? ಏನಾದ್ರೂ ಸಮಸ್ಯೆನಾ? ಚಿಚೆ, ಹಾಗೆಲ್ಲ ಏನೂ ಇಲ್ಲ ಅಳಿಂದ್ರೆ. ಅರ್ಚನಾ, ನೀನು ಯಾಕೆ ಒಂಥರ ಇದೆಯಾ? ನಿನಗೂ ನಿಮ್ಮಮ್ಮನಿಗೇನಾದ್ರೂ ಜಗಳನಾ? ಹಾಗೆಲ್ಲ ಏನೂ ಇಲ್ಲ. ಹೌದು, ನೀವ್ಯಾವಾಗ ಚಾಮರಾಜನಗರದಿಂದ ಬಂದ್ರಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ತಗೋ, ನಿನಗೋಸ್ಕರ ಒಂದು ಹೊಸ ಮೊಬೈಲ್ ತಗೊಂಡಿದ್ದೀನಿ. ಹಾ, ಆಮೇಲೆ ಅದ್ರ ಜೊತೆಗೆ ಒಂದು ರೇಷ್ಮೆ ಸೀರೆ ತಗೊಂಡಿದ್ದೀನಿ. ಕೈಮಗ್ಗದ ಸೀರೆ. ಅದು ಚಾಮರಾಜನಗರದಿಂದ ಬರ್ತಾ ಇದ್ವಲ್ಲ, ಜಾನಪದ ಲೋಕದಲ್ಲಿ ಮಾರ್ತಾ ಇದ್ರು. ಊಟಕ್ಕೆ ಅಂತ ನಾವಲ್ಲಿ ನಿಲ್ಸಿದ್ವಿ. ನಂದಿನಿ ಇದನ್ನ ನೋಡಿ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಳೇ ಸೆಲೆಕ್ಟ್ ಮಾಡಿದ್ದು. ತಗೋ, ತೆಗೆದು ನೋಡು. ಹೇಗಿದೆ? ಚೆನ್ನಾಗಿದೆ ಅಲ್ವಾ ಅತ್ತೆ? ತುಂಬಾ ಚೆನ್ನಾಗಿದೆ. ನಿನ್ನೆ ನನಗೆ ಸಿಕ್ಕಿದ ಲಾಭದಲ್ಲಿ ನಾನೇ ನಿನಗೇನಾದ್ರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಂದಿನಿ ಈ ಸೀರೆ ತಗೊಳ್ಳೋಣ, ಅರ್ಚನಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಂದ್ಲು. ಅದಕ್ಕೆ ತಗೊಂಬಂದೆ. ಆಮೇಲೆ ಅರ್ಚನಾ, ತಪ್ಪು ತಿಳ್ಕೊಬೇಡ. ನಾನು ಚಾಮರಾಜನಗರದಿಂದ ಬೆಳಗ್ಗೆನೆ ಬಂದೆ. ಆದ್ರೆ ಗ್ಯಾರೇಜ್ ಅಲ್ಲಿ ತುಂಬಾ ಕೆಲಸ ಇತ್ತು. ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನೀನು ಮಧ್ಯಾಹ್ನ ಬಿಸಿಲಲ್ಲಿ ಊಟ ತಗೊಂಡ್ಬರ್ತೀಯ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನೆನ್ನೆ ನಂದಿನಿ ಮನೆಗೆ ಹೋಗಿದ್ನಲ್ಲ, ಅವಳು ಕೊಟ್ಟ ಐಡಿಯಾದಿಂದ ತಾನೆ
10 ಕಾರುಗಳನ್ನ ಮಾರಿ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದು. ಅದಕ್ಕೆ ಬರಿಗೈಲಿ ಅವಳ ಮನೆಗೆ ಹೋಗೋದು ಬೇಡ ಅಂತ 15 ಗ್ರಾಮ್ ಚಿನ್ನ ಚೈನ್ ತಗೊಂಡು ಹೋಗಿ ನಂದಿನಿ ಕೊಟ್ಟೆ. ಅರ್ಚನಾ ಹತ್ರ ಈ ವಿಷಯ ಹೇಳ್ಬೇಡ, ಹೇಳಿದ್ರೆ ಅವಳ ಮನ್ಸಿಗೆ ನೋವಾಗುತ್ತೆ ಅಂತ ನಂದಿನಿ ಹೇಳಿದ್ಲು. ಆದ್ರೆ ನಾನ್ ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ವಲ್ಲ, ಅದಕ್ಕೆ ಹೇಳ್ದೆ. ಆಮೇಲೆ ಇನ್ನೊಂದು ವಿಷಯ ಅರ್ಚನಾ, ನಂದಿನಿನ ನಮ್ ಗ್ಯಾರೇಜ್ ಅಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ನಿಮ್ಮ ಅಳಿಯನ ಜಾತಕದಲ್ಲಿ ಕೆಲವು ಗ್ರಹಗಳು ಸ್ಥಾನ ಪಲ್ಲಟ ಮಾಡ್ತಾ ಇವೆ. ಅದ್ರ ಜೊತೆಗೆ ಒಂದು ಸ್ತ್ರೀ ಶಕ್ತಿ ಸೇರ್ಕೊಂಡು ಅದರಿಂದ ನಿಮ್ಮ ಮಗಳ ಬಾಳಿಗೆ ತೊಂದರೆ ಆದರೂ ಆಗ್ಬೋದು. ಸರಿ, ಅದೇನು ದಿಢೀರಂತ ನಂದಿನಿನ ನಮ್ಮ ಗ್ಯಾರೇಜ್ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀರಾ? ಪಾಪ ಅರ್ಚನಾ, ನಂದಿನಿ ಇದುವರೆಗೂ ಕೆಲಸ ಮಾಡ್ತಾ ಇದ್ದ ಕಂಪ್ನಿಲಿ ಆ ಮ್ಯಾನೇಜರು ನಿನಗೆ ಗಂಡ ಇಲ್ವಲ್ಲ ಹಾಗೆ ಹೀಗೆ ಅಂತ ಇವಳ ಜೊತೆ ತಪ್ಪಾಗಿ ನಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾನೆ. ಅದಕ್ಕೆ ನಂದಿನಿ ಆ ಕಂಪ್ನಿಗೆ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ತುಂಬಾ ಅಳ್ತಾ ಇದ್ಲು. ನನ್ನ ಮನಸ್ಸಿಗೂ ತುಂಬಾ ನೋವಾಯ್ತು. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋ ಜಾಗದಲ್ಲೆಲ್ಲ ಹೀಗೆ ಆಗುತ್ತೆ ಅಂತ ರಂಗರಾಜ್ ಸರ್ ಕೂಡ ತುಂಬಾನೇ ಸಂಕಟ ಪಡ್ತಾ ಇದ್ರು. ಅದಕ್ಕೆ ನಾನು ನಮ್ ಗ್ಯಾರೇಜಲ್ಲೇ ಕೆಲಸ ಮಾಡ್ಲಿ ಅಂತ ನಿರ್ಧಾರ ಮಾಡಿ ಅವಳನ್ನ ಸೇರಿಸ್ಕೊಂಡ್ಬಿಟ್ಟೆ. ಅದು ಕೂಡ ಇವತ್ತಿಂದನೇ. ಈ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಯಾವ್ದಕ್ಕೂ ಒಂದ್ಸಲ ಅರ್ಚನನ್ನ ಕೇಳು ಅಂತ ನಂದಿನಿ ಹೇಳಿದ್ಲು. ಅವಳಿಗೆ ನಿನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಎಲ್ಲಾ ಹೆಣ್ಮಕ್ಳ ತರನೇ ನೀನು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆಮೇಲೆ ನಾನೇ ಅವಳಿಗೆ ಹೇಳ್ದೆ, ಅರ್ಚನಾ ಈ ವಿಷಯ ಗೊತ್ತಾದ್ರೆ ಅವಳು ಖಂಡಿತ ಸಂತೋಷ ಪಡ್ತಾಳೆ ಅಂತ. ನಾನು ಹೇಳಿದ್ದು ಸರಿ ತಾನೆ? ಹೌದು, ನೀವ್ ಹೇಳಿದ್ದು ಸರಿನೇ. ನನಗೀಗ ತುಂಬಾ ಸಂತೋಷ ಆಗ್ತಿದೆ ಅರ್ಚನಾ. ನಮ್ ಗ್ಯಾರೇಜ್ ನಿರ್ವಹಣೆ ಮಾಡೋಕೆ ನಂದಿನಿ ಅಂತ ಬುದ್ಧಿವಂತ ಸಿಕ್ಕಿದ್ದು ನಮ್ಮ ಅದೃಷ್ಟ. ನೀನೇ ನೋಡ್ತಾ ಇರೋ ಅರ್ಚನಾ, ನಂದಿನಿ ಬುದ್ಧಿವಂತಿಕೆ, ನನ್ನ ದುಡಿಮೆ, ಕೆಂಪಲೋಕಿ ಸಹಕಾರ, ನಿನ್ನ ರಾಶಿ ಎಲ್ಲ ಸೇರಿ ಆದಷ್ಟು ಬೇಗ ನಾವು ಖಂಡಿತ ಮುಂದೆ ಬರ್ತೀವಿ. ನನಗಂತೂ ಆ ನಂಬಿಕೆ ಬಂದಾಯ್ತು. ಅದ್ರ ಜೊತೆಗೆ ನಂದಿನಿ ಕೂಡ ಇನ್ನು 6 ತಿಂಗಳಲ್ಲಿ ಕಾರು ಬಂಗ್ಲೆ ಅಂತ ಎಲ್ಲಾನು ನೀನ್ ತಗೊಂಡು ಬದುಕ್ತೀಯ ರಮೇಶ, ಅದನ್ನ ನಾನ್ ಮಾಡೇ ಮಾಡ್ತೀನಿ ಅಂತ ನಂದಿನಿ ಹೇಳಿದ್ಲು. ನನಗೆಷ್ಟು ಖುಷಿ ಆಯ್ತು ಗೊತ್ತಾ. ನನಗೂ ಈಗಂತೂ ನಂಬಿಕೆ ಬಂದ್ಬಿಡ್ತು ಅರ್ಚನಾ. ಇನ್ನು ಸ್ವಲ್ಪ ದಿನದಲ್ಲೇ ನಾವು ತುಂಬಾ ಚೆನ್ನಾಗಿ ಬಾಳ್ತೀವಿ. ಅತ್ತೆ, ನಿಮ್ಗೆ ಜ್ಞಾಪಕ ಇದೆಯಾ ನಿಮ್ ಮನೇಲಿ ನಾನು ಹೇಳಿದ್ನಲ್ಲ, ಅರ್ಚನನ ಮಹಾರಾಣಿ ತರ ಬಾಳಿಸ್ತೀನಿ ಅಂತ? ಆ ಕಾಲ ಇನ್ನು ತುಂಬಾ ದೂರ ಇಲ್ಲ ಅತ್ತೆ, ಬೇಗ ಬಂದ್ಬಿಡುತ್ತೆ. ನೀವೇ ನೋಡ್ತಾ ಇರಿ ಅತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಅರ್ಚನಾ ಮಹಾರಾಣಿ ತರ ಬಾಳ್ತಾಳೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅರ್ಚನಾ, ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು ತಿಂಗಳಲ್ಲಿ ನಾವಿಬ್ರು ಹೈದರಾಬಾದ್ಗೆ ಹೋಗಿ ನಂದಿನಿ ಯಜಮಾನ್ರ ಹತ್ರ ಮಾತಾಡ್ಬೇಕು. ಅವರಿಬ್ರು ಮಧ್ಯೆ ಏನೇ ಮನಸ್ತಾಪ ಇದ್ರೂ ಅದನ್ನ ಬಗೆಹರಿಸಿ ಅವರಿಬ್ರು ಒಂದಾಗಿ ಬಾಳೋ ಹಾಗೆ ಮಾಡ್ಬೇಕು. ಅದು ನಮ್ ಕರ್ತವ್ಯ ಅಲ್ವಾ ಅರ್ಚನಾ? ಹೌದು ರೀ, ನೀವ್ ಹೇಳೋದು ಸರಿನೇ. ನೀವೇ ಮುಂದೆ ನಿಂತು ಮಾಡಿದ ಮದ್ವೆ ಅಲ್ವಾ, ನೀವು ಮಾತಾಡಿದ್ರೆ ಖಂಡಿತ ಅವರಿಬ್ರು ಒಂದಾಗ್ತಾರೆ. ಹೌದು ಅರ್ಚನಾ, ಅವ್ರ ಸಮಸ್ಯೆ ಮೊದ್ಲೇ ನನಗೆ ಗೊತ್ತಿದ್ದಿದ್ರೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಪ್ರೀತಮ್ ಸರ್ ಕೂಡ ತುಂಬಾ ಒಳ್ಳೆಯವರು. ಅವ್ರು ನನ್ನ ಮಾತು ಖಂಡಿತ ಕೇಳ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ನನ್ನ ಬಗ್ಗೆ ತುಂಬಾ ಗೌರವ. ನನಗೆ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ಅವರಿಬ್ರು ಒಂದಾಗಿ ಬಾಳೋ ಹಾಗೆ ಮಾಡ್ಬೇಕು. ಖಂಡಿತ ನಾವೇನಾದ್ರೂ ಮಾಡ್ಲೇಬೇಕು. ಸರಿ, ಬಂದಾಗಿಂದ ಮಾತಾಡ್ತಾನೆ ಇದ್ದೀನಿ. ಗ್ಯಾರೇಜ್ ಅಲ್ಲಿ ಬೇರೆ ತುಂಬಾ ಕೆಲಸ ಇದೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ಊಟ ಬಡಿಸು, ಅತ್ತೆ ನಾನು ಊಟ ಮಾಡ್ತೀವಿ. ಅಯ್ಯೋ, ನಾನಿನ್ನೂ ಅಡಿಗೆನೇ ಮಾಡಿಲ್ಲ. ಏನ್ ಅರ್ಚನೆ, ನೀನು ಇನ್ನೂ ಅಡಿಗೆ ಮಾಡ್ಲಿಲ್ವಾ? 10 ನಿಮಿಷ ಇರಿ, ನಾನು ಬೇಗ ಅಡಿಗೆ ಮಾಡ್ಬಿಡ್ತೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ಸರಿ. ಏನರ್ಚನೆ ಇದು? ನಂದಿನಿಗ್ ಚೈನ್ ಕೊಟ್ಟಿದ್ ವಿಷಯನ ಅಳಿಂದ್ರು ಈಗ ನಿನ್ನ ಹತ್ರ ಹೇಳ್ತಿದ್ದಾರೆ. ನೀನ್ ನೋಡಿದ್ರೆ ನನ್ ಗಂಡ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ಹೇಳ್ದೆ, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಇಂಥ ಗಂಡನಿಗೋಸ್ಕರ ಸುಳ್ಳು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ನೀನೇ ನೋಡ್ತೀಯಲ್ಲ, ನಾನ್ ಏನಾದ್ರೂ ಅವ್ರ ಹತ್ರ ಕೇಳಿದ್ನಾ? ಅವರೇನೆ ಒಂದು ಬಿಡದೆ ಎಲ್ಲಾನು ನನ್ನ ಹತ್ರ ಹೇಳಿದ್ರು. ಅದು ನಿನ್ ಮುಂದೆನೆ. ಅದೇ ನನ್ನ ಗಂಡನ ಗುಣ. ಅವ್ರು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅನ್ನೋ ನಂಬಿಕೆ ನನ್ನ ಮನ್ಸಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಅದಕ್ಕೆ ನಾನು ನಿನ್ನ ಹತ್ರ ಹಾಗೆ ಹೇಳಿದ್ದು. ಜ್ಯೋತಿಷ್ರಲ್ಲ, ಆ ದೇವ್ರೇ ನೇರವಾಗಿ ಬಂದು ನಿನ್ ಗಂಡ ನಿನ್ ಕೈ ಬಿಟ್ಬಿಡ್ತಾನೆ ಅಂತ ಹೇಳಿದ್ರು ಕೂಡ ನಾನ್ ನಂಬೋದಿಲ್ಲ. ಅಯ್ಯೋ ಅರ್ಚನಾ, ಅಳಿದ್ರು ಒಳ್ಳೆಯವ್ರೆ, ಚಿಂದಂತವ್ರೆ. ಅವ್ರ ಗುಣದ ಬಗ್ಗೆ, ನಡವಳಿಕೆ ಬಗ್ಗೆ ನಾನೇ ಎಷ್ಟೋ ಜನಗಳ ಹತ್ರ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ. ಅವ್ರೆಷ್ಟೇ ಒಳ್ಳೆಯವರಾಗಿದ್ರು ಕೂಡ ಒಂದೇ ಹೆಣ್ಣಿನ ಶಕ್ತಿ ಅವನ್ನ ಕಾಡುತ್ತೆ ಅಂತ ಆ ಜ್ಯೋತಿಷ್ರು ಹೇಳಿದ್ದಾರೆ. ಅವ್ರು ಹೇಳ್ದಾಗೆ ಆಯ್ತು. ಈಗ ನೋಡಿದ್ಯಾ, ನಂದಿನಿಗೆ ಗ್ಯಾರೇಜಲ್ಲಿ ಕೆಲಸ ಕೊಟ್ಟಿದ್ದಾರೆ.
ನನಗೆ ಭಯ ಆಗ್ತಿದೆ ಅರ್ಚನಾ. ಹೇಗಾದ್ರೂ ಮಾಡಿ ನಿನ್ ಗಂಡನ ಹತ್ರ ಮಾತಾಡಿ ಆ ನಂದಿನಿನ ಗ್ಯಾರೇಜ್ ಕೆಲ್ಸದಿಂದ ಬಿಡಿಸ್ಬಿಡು. ಅವಳಿಗೆ ದುಡ್ಡು ಕೊಟ್ಟಾದ್ರೂ ಪರವಾಗಿಲ್ಲ, ದೂರ ಕಳಿಸ್ಬಿಡು. ಅವಳ ಜೀವನನ ಅವಳೇ ನೋಡ್ಕೊಳ್ಳಿ. ನೋಡಮ್ಮ, ನಿನ್ ಮುಂದೆನೆ ತಾನೇ ನಿನ್ ಅಳಿಯ ಹೇಳಿದ್ದು ನಂದಿನಿನ ಅವಳ ಗಂಡನ ಜೊತೆ ಸೇರಿಸ್ಬೇಕು ಅಂತ. ಹಾಗಂತ ಹೇಳ್ದೋರು ತಪ್ಪು ಮಾಡ್ತಾರಾ? ಬೇರೆ ಹೆಣ್ಗಳಿಗೆಲ್ಲ ಮನುಷ್ಯರು ಗಂಡನಾಗ್ ಸಿಕ್ಕಿದ್ರೆ ನನಗೆ ಆ ದೇವ್ರೆ ಗಂಡನಾಗ್ ಸಿಕ್ಕಿದ್ದಾರೆ. ಇನ್ ಮುಂದೆ ನಂದಿನಿ ಬಗ್ಗೆ ಆಗ್ಲಿ ನನ್ ಗಂಡನ ಬಗ್ಗೆ ಆಗ್ಲಿ ಮಾತಾಡೋದಕ್ಕೆ ಅಂತ ನಮ್ಮ ಮನೆಗೆ ಬರ್ಬೇಡ. ನೀ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ಅರ್ಚನಾ, ರಾಣಿ, ಆಕಾಶ್ ತಿಂಡಿ ತಿಂದಾಯ್ತು, ನೀರ್ ತಗೊಂಡ್ ಬಾ. ಅಣ್ಣ, ಈ ನೀರ್ನ ಅವ್ರಿಗೆ ಕೊಟ್ಬಿಡಿ. ಹಾ ಸರಿ ಅಮ್ಮ, ಕೊಡು. ಬಾಮೈದಾ ತಗೋ. ಅರೆ, ಈ ಕೆಲಸ ನೀವ್ಯಾಕೆ ಬಾವ ಮಾಡ್ತಾ ಇದ್ದೀರಾ? ಅಯ್ಯೋ, ಈ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ತಗೋ ಕುಡಿ. ಅಳಿಯಂದ್ರೆ ನೀವಿನ್ನೂ ಹೋಟ್ಲ್ಗೆ ಹೋಗ್ಲಿಲ್ಲ ಇವತ್ತು? ಏನ್ ಮಾವ ನೀವು? ನನ್ ಬಾಮ ಇದ್ನ ಮೊದಲನೇ ದಿನ ಕೆಲ್ಸಕ್ಕೆ ಹೊರಟಿದ್ದಾನೆ, ಅವನಿಗೆ ಕಳಿಸ್ಕೊಡೋದ್ ಬೇಡವಾ? ಅದು ಅಲ್ದೆ ನನ್ ಬಾಮ ಇದ್ನ ನನ್ನ ಹತ್ರ ಆಶೀರ್ವಾದ ತಗೋಬೇಕು ಅಂತಿದ್ದಾನೆ. ಆದ್ರೆ ನಾನು ತುಂಬಾ ಫ್ರೆಂಡ್ಲಿ ಆಗಿರೋನು, ಅದೆಲ್ಲ ನನಗಿಷ್ಟ ಆಗಲ್ಲ. ಅಟ್ಲೀಸ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಾದ್ರೂ ಕಳಿಸ್ಕೊಡ್ಬೇಕಲ್ಲ. ಅಲ್ಲ ಅಳಿ ಅಂದ್ರೆ ನೀವಿಲ್ಲಿದ್ರೆ ಹೋಟ್ಲಿನ ಯಾರು ನೋಡ್ಕೋತಾರೆ? ಏನತ್ತೆ ನೀವು ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೀರಲ್ಲ. ದೊಡ್ಡ ದೊಡ್ಡ ಹೋಟೆಲ್ ಓನರ್ಗಳೆಲ್ಲ ಫಾರಿನ್ಗಳಲ್ಲಿ ಬ್ರಾಂಚ್ಗಳು ಇಟ್ಕೊಂಡಿರ್ತಾರೆ. ಅವರೇ ಹೋಗಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರ. ಅದಕ್ಕೆ ಸ್ಟಾಫ್ಸ್ ಅಂತ ಇರ್ತಾರೆ. ಅದೇನ್ ನಡಿಬೇಕೋ ಅದೆಲ್ಲ ಹಾಗೆ ನಡೆಯತ್ತೆ. ಇದನ್ನೇ ಅತ್ತೆ ಅಡ್ಮಿನಿಸ್ಟ್ರೇಷನ್ ಅಂತ ಕರೆಯೋದು. ಏ ರಾಣಿ, ಆಕಾಶನ್ ಬೈಕ್ ಕೀ ತಂದ್ಕೊಡೆ. ಅಣ್ಣ, ಒಂದ್ ನಿಮಿಷ ಬರ್ತೀರಾ? ಏನಮ್ಮ? ಈ ಕೀನ ಅವ್ರಿಗೆ ಕೊಟ್ಬಿಡಿ. ಸರಿನಮ್ಮ. ಬಾಮೈದಾ ತಗೋ ಗಾಡಿ ಕೀ. ಥ್ಯಾಂಕ್ ಯು ಬಾವ. ಭಾವ, ಈ ಸಲ ಪ್ರಾವಿಷನ್ ಸ್ಟೋರ್ ಬಿಲ್ಲು 16,290 ರೂಪಾಯಿ ಬಿಲ್ ಬಂದಿದೆ. ಆದ್ರೆ ನೀವು ಹೋಟೆಲ್ಗೆ 12,250 ರೂಪಾಯಿ ಐಟಮ್ ಮಾತ್ರ ತಗೊಂಡಿದ್ದೀರಾ. ಏನ್ ಲೆಕ್ಕ ಬಾವ ಇದು? ಏನ್ ಬಾಮೈದಾ ಇದು? ಹೀಗ್ ಕೇಳ್ಬಿಟ್ಟೆ? ಮನೆ ಲೆಕ್ಕದಲ್ಲಿ ನಾನು ಐಟಮ್ ತಗೊಳ್ಳೋದಕ್ಕೆ ಹಕ್ಕಿಲ್ವಾ? ಹಾಗಲ್ಲ ಬಾವ, ನಾವು ಹೋಟ್ಲಿಗೆ ಅಂತ ದೊಡ್ಡ ಅಮೌಂಟ್ ಕೊಟ್ಟಿದ್ದೀವಿ. ನೀವು ಒಂದು ಸಪರೇಟ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದ್ರಲ್ಲಿ ತಗೋಬೇಕು ತಾನೆ? ಏನ್ ಬಾಮೈದಾ ನೀನು ನಿನ್ನನ್ನ ಸಪರೇಟ್ ಮಾಡಿ ಮಾತಾಡ್ತಾ ಇದೀಯಲ್ಲ? ನೀನ್ ಹೋಟೆಲ್ಗೆ ಬಂದು ತಿಂಡಿ ಊಟ ಮಾಡಿದ್ರೆ ಅದಕ್ಕೆ ನಾನು ಬಿಲ್ ಕೊಡು ಅಂತ ಕೇಳಕ್ಕಾಗತ್ತಾ? ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ನನ್ನಂತವನಿಗೆ ನೀನ್ ಈ ರೀತಿ ಪ್ರಶ್ನೆ ಕೇಳಬಾರ್ದಾಗಿತ್ತು. ಭಾವ, ಮತ್ತೆ ಶುರು ಮಾಡ್ಕೊಂಡ್ರಾ? ಸರಿ ಆಯ್ತು ಬಿಡಿ. ಏ ರಾಣಿ, ಆಕಾಶನ್ ಹೆಲ್ಮೆಟ್ ಬ್ಯಾಗು ತಂದ್ಕೊಡೆ. ಅಣ್ಣ, ಸ್ವಲ್ಪ ಬನ್ನಿ.